ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಸಂಪತ್ತು. ಇದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಈ ಪ್ರಸ್ತುತ ಕಾಲದಲ್ಲಿ ನಮ್ಮ ಜನರೇಷನ್ ದೇಹದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕೆಂಬುದಾಗಿ ಹಲವಾರು ರೀತಿಯ ಕಸರತ್ತುಗಳನ್ನು ಮಾಡುವುದನ್ನು ನಾವು ನೋಡಿದ್ದೇವೆ. ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಚಿಕ್ಕ ವಯಸ್ಸಿನಿಂದ ಹಿರಿಯರ ತನಕ ಪ್ರತಿಯೊಬ್ಬರು ಕೂಡ ನಮ್ಮ ಆರೋಗ್ಯ ಅದನ್ನು ಚೆನ್ನಾಗಿ ನಾವು ಕಾಪಾಡಬೇಕು ಎಂಬುದಾಗಿ ತಿಳಿದು ಫಿಸಿಕಲ್ ಡಯಟ್, ದೈಹಿಕ ಆಹಾರ ಕ್ರಮವನ್ನು ನಾವೆಲ್ಲರೂ ಅನುಸರಿಸಲು ಇಷ್ಟಪಡ್ತೇವೆ. ಆಹಾರ ಕ್ರಮ ಅನ್ನುವಾಗ ನಾನು ಇಂಥ ಆಹಾರವನ್ನು ಸೇವಿಸಬೇಕು, ಇದನ್ನು ತ್ಯಜಿಸಬೇಕು, ಈ ಆಹಾರ ನನ್ನ ದೇಹಕ್ಕೆ ಸೆಟ್ಟಾಗುತ್ತೆ ಅಥವಾ ಸೆಟ್ಟಾಗುವುದಿಲ್ಲ, ನನ್ನ ಆರೋಗ್ಯವನ್ನು, ನನ್ನ ದೇಹದ ಮೈಕಟ್ಟನ್ನು ನಾನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಾನು ವ್ಯಾಯಾಮ ಮಾಡಬೇಕು, ಜಿಮ್ಮಿಗೆ ಹೋಗಬೇಕು, ಆಟವನ್ನು ಆಡಬೇಕು, ವಾಕ್ ಮಾಡಬೇಕು, ಓಡಬೇಕು. ಹೀಗೆ ಹಲವಾರು ರೀತಿಯಾದ ಎಕ್ಸಸೈಸ್, ಹಲವಾರು ರೀತಿಯಾದ ಕಸರತ್ತುಗಳನ್ನು ನಾವು ಮಾಡುತ್ತಾ ಹೆಚ್ಚು ಸಮಯವನ್ನು, ಹೆಚ್ಚು ಶಕ್ತಿಯನ್ನು, ಹೆಚ್ಚು ಹಣವನ್ನು ನಾವು ಖರ್ಚು ಮಾಡುತ್ತೇವೆ. ಏಕೆಂದರೆ ನಮ್ಮ ಮನಸ್ಸಿನಲ್ಲಿರುವುದು ನನ್ನ ಆರೋಗ್ಯ ಚೆನ್ನಾಗಿರಬೇಕು, ಫಿಸಿಕಲ್ ಡಯಟನ್ನು ನಾನು ಮಾಡಬೇಕು ಎಂಬುದಾಗಿ. ಪ್ರಿಯರೇ, ಫಿಸಿಕಲ್ ಡಯಟ್ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ಡಯಟ್ ಅನ್ನುವಾಗ ಒಂದು ವಾರ ಮಾಡಿ ಮತ್ತೊಂದು ವಾರ ನಿಲ್ಲಿಸುವುದಲ್ಲ. ಅದು ಯಾವತ್ತೂ ಕೂಡ ನಿರಂತರವಾಗಿದ್ದಾಗ ಮಾತ್ರ ನಾವು ಆರೋಗ್ಯವಂತರಾಗಿರುತ್ತೇವೆ. ಆರೋಗ್ಯವಂತರಾಗಿದ್ದರೆ ಮಾತ್ರ ಸಾಕಾಗುವುದಿಲ್ಲ. ನನ್ನ ಆಧ್ಯಾತ್ಮಿಕ ಆರೋಗ್ಯವೂ ಕೂಡ ಬಹಳ ಮುಖ್ಯ. ಸ್ಪಿರಿಚುವಲ್ ಡಯಟ್. ಈ ಸ್ಪಿರಿಚುವಲ್ ಡಯಟ್ ಅನ್ನುವಾಗ ನನ್ನ ಮನಸ್ಸು ಚೆನ್ನಾಗಿರಬೇಕು. ನನ್ನ ಆರೋಗ್ಯ ಮಾತ್ರ ಚೆನ್ನಾಗಿದ್ರೆ, ನನ್ನ ಆಧ್ಯಾತ್ಮಿಕ ಆರೋಗ್ಯ ಹದಗೆಟ್ರೆ ನನ್ನ ಜೀವನ ಸರಿಯಾಗಿ ಸಾಗಲು ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಆರೋಗ್ಯ ಅನ್ನುವಾಗ ಒಳ್ಳೆಯ ಮನಸ್ಸು, ಒಳ್ಳೆಯ ಆಲೋಚನೆ, ಶೋಧನೆಗಳನ್ನು ಜಯಿಸುವಂಥ ಶಕ್ತಿ, ಶುದ್ಧ ಹೃದಯ, ಎಲ್ಲರೊಂದಿಗೂ ಒಡನಾಟ, ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆಯ ಜೀವನ ನಡೆಸುವಂಥದ್ದು ಆಧ್ಯಾತ್ಮಿಕ ಆರೋಗ್ಯ. ಹೀಗಿರುವಾಗ ಈ ದೈಹಿಕ ಆರೋಗ್ಯವನ್ನು ನಾವೆಲ್ಲರೂ ಪಡೆದುಕೊಳ್ಳಬಹುದು. ಆದರೆ ಈ ಸ್ಪಿರಿಚುವಲ್ ಡಯಟ್ ಮೂಲಕ ಈ ಆಧ್ಯಾತ್ಮಿಕ ಒಂದು ಆರೋಗ್ಯ ಪಡ್ಕೊಳ್ಬೇಕಾದ್ರೆ ಪ್ರಭು ಯೇಸು ಕ್ರಿಸ್ತರು, ನಮ್ಮೆಲ್ಲರ ಸ್ಪಿರಿಚುವಲ್ ಡಯಟಿಷಿಯನ್, ಒಂದು ಮಾತು ಹೇಳ್ತಾರೆ. ಯೋಹಾನನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 35 ಹೀಗೆಂದು ಓದುತ್ತೇವೆ: ನಾನೇ ಜೀವದಾಯಕ ರೊಟ್ಟಿ, ನಾನೇ ಜೀವದಾಯಕ ರೊಟ್ಟಿ, ಇದನ್ನು ಭುಜಿಸುವವನಿಗೆ ಹಸಿವೇ ಇರದು ಎಂಬುದಾಗಿ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ಕೂಡ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾ ನಾವು ಬಲಿಪೂಜೆಯ ಕೊನೆಯ ಭಾಗದಲ್ಲಿ ನಾವೆಲ್ಲರೂ ಕೂಡ ಪರಮಪ್ರಸಾದವನ್ನು ಸ್ವೀಕರಿಸುತ್ತೇವೆ. ಪರಮಪ್ರಸಾದ ಅನ್ನುವಾಗ ಅದು ಕೇವಲ ಗೋಧಿ ರೊಟ್ಟಿ ಅಲ್ಲ, ಬದಲಾಗಿ ಪ್ರಭು ಯೇಸು ಕ್ರಿಸ್ತರು ಆ ರೊಟ್ಟಿಯಲ್ಲಿ ನೆಲೆಸಿದ್ದಾರೆ. ಆ ಒಂದು ರೊಟ್ಟಿ ಸಾಧಾರಣ ರೊಟ್ಟಿ ಅಲ್ಲ, ಬದಲಾಗಿ ಜೀವದಾಯಕ ರೊಟ್ಟಿ. ನನ್ನನ್ನು ಭುಜಿಸುವವನು ಚಿರಕಾಲ ಬಾಳುತ್ತಾನೆ.
ಅವನಿಗೆ ಎಂದಿಗೂ ಕೂಡ ಸಾವು ಇರದು ಎಂಬುದಾಗಿ ಯೇಸು ಕ್ರಿಸ್ತರು ಬೋಧಿಸುತ್ತಾರೆ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಅನೇಕ ಸಂತ ಸ್ತ್ರೀ ಪುರುಷರು ಪರಮ ಪ್ರಸಾದವನ್ನು ಸ್ವೀಕರಿಸಿ, ಹೇಗೆ ಯೇಸು ಕ್ರಿಸ್ತರು ಯೋಹಾನನ ಶುಭ ಸಂದೇಶದಲ್ಲಿ ನುಡಿದಂತೆ ನಾನೇ ಜೀವದಾಯಕ ರೊಟ್ಟಿ, ಇದನ್ನು ಭುಜಿಸುವವನಿಗೆ ಎಂದಿಗೂ ಹಸಿವಾಗದು ಎಂಬ ವಾಕ್ಯಗಳನ್ನು ಹೇಳಿದಂತೆ ಅನೇಕ ಸಂತ ಸ್ತ್ರೀ ಪುರುಷರು ಜೀವದಾಯಕ ರೊಟ್ಟಿ ಪ್ರಭು ಯೇಸು ಕ್ರಿಸ್ತರನ್ನು ಸ್ವೀಕರಿಸಿ ಅನ್ನ ಪಾನೀಯಗಳನ್ನು ಬಿಟ್ಟು ಹಲವಾರು ವರ್ಷಗಳು ಜೀವಂತವಾಗಿ ಬದುಕಿರುವುದನ್ನು ನಾವು ಇತಿಹಾಸದಲ್ಲಿ ಓದುತ್ತೇವೆ ಪ್ರಿಯರೇ. ಉದಾಹರಣೆಗೆ 1350ನೇ ಇಸ್ವಿಯಲ್ಲಿ ಸಿಯನದ ಸಂತ ಕ್ಯಾಥರಿನ್ ಇವರು ಪರಮ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಪ್ರತಿದಿನ ಬಲಿಪೂಜೆಯಲ್ಲಿ ಭಾಗವಹಿಸಿ ಪರಮ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಪಾನೀಯವನ್ನು ತ್ಯಜಿಸಿ ಸುಮಾರು 7 ವರ್ಷಗಳ ಕಾಲ ಜೀವಿಸುತ್ತಾರೆ. ಅಷ್ಟು ಮಾತ್ರವಲ್ಲ, 1400ನೇ ಇಸ್ವಿಯಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಸಂತ ನಿಕೋಲಸ್ ಇವರು ಕೂಡ ಬಲಿಪೂಜೆಯಲ್ಲಿ ಭಾಗವಹಿಸಿ ಪರಮ ಪ್ರಸಾದವನ್ನು ಸ್ವೀಕರಿಸಿ ಸುಮಾರು 19 ವರ್ಷಗಳ ಕಾಲ ಜೀವಿಸುತ್ತಾರೆ. 19 ವರ್ಷಗಳ ಕಾಲ ಅನ್ನ ಪಾನೀಯ ತೆಗೆದುಕೊಳ್ಳಿಲ್ಲ, ಕೇವಲ ಪರಮ ಪ್ರಸಾದವನ್ನು ಮಾತ್ರ ತೆಗೆದುಕೊಂಡು ಜೀವಿಸುತ್ತಾರೆ. 20ನೇ ಶತಮಾನದ ಪೋರ್ಚುಗಲ್ಲಿನ ಪುನೀತ ಅಲೆಕ್ಸಾಂಡ್ರಿನಾ ದ ಕೋಸ್ಟಾ ಈಕೆ ಪರಮ ಪ್ರಸಾದವನ್ನು ಸ್ವೀಕರಿಸಿ ಸುಮಾರು 13 ವರ್ಷಗಳ ಕಾಲ ಜೀವಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಪುನೀತೆ ಅಲೆಕ್ಸಾಂಡ್ರಿನಾ ದ ಕೋಸ್ಟಾ ಈಕೆಗೆ ದರ್ಶನವಿತ್ತು ಹೀಗೆಂದು ಹೇಳುತ್ತಾರೆ, ಇಡೀ ವಿಶ್ವದ ಜನರು ಪರಮ ಪ್ರಸಾದದ ಶಕ್ತಿಯನ್ನು ಅರಿತುಕೊಳ್ಬೇಕು, ಅದಕ್ಕಾಗಿ ನೀನು ಪರಮ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಪಾನೀಯವನ್ನು ನೀನು ತೆಗೆದುಕೊಳ್ಬಾರದು. ಏಕೆಂದರೆ ಇಡೀ ವಿಶ್ವದ ಜನರು ಈ ಪರಮ ಪ್ರಸಾದಕ್ಕೆ ಎಷ್ಟು ಶಕ್ತಿ ಇದೆ ಎಂಬುದು ಇಡೀ ವಿಶ್ವದ ಜನರು ತಿಳಿದುಕೊಳ್ಬೇಕು ನಿನ್ನ ಮೂಲಕ ಎಂದು ಹೇಳುತ್ತಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಪರಮ ಪ್ರಸಾದ ಸ್ವೀಕರಿಸುವುದು ಅಷ್ಟು ಸುಲಭವಲ್ಲ. ಇದೊಂದು ಪಂಥಾಹ್ವಾನ. ಇಟ್ ಈಸ್ ಎ ಚಾಲೆಂಜಿಂಗ್. ಪರಮ ಪ್ರಸಾದ ಸ್ವೀಕರಿಸುವ ವ್ಯಕ್ತಿ ಎಂದಿಗೂ ಹಳೆಯ ವ್ಯಕ್ತಿಯಾಗಿರಲು ಸಾಧ್ಯವಿಲ್ಲ. ಆತ ಹೊಸ ವ್ಯಕ್ತಿಯಾಗಿ ಮಾರ್ಪಾಡುವಂತಾನೆ. ಆತನಲ್ಲಿ ಬದಲಾವಣೆ ಆಗುತ್ತೆ. ನಾವು ಎಷ್ಟೋ ಸಾರಿ ಬಲಿಪೂಜೆಗೆ ಬರುತ್ತೇವೆ, ಎಲ್ಲರೂ ಕೂಡ ಸಾಲಾಗಿ ಪರಮ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಎಂದು ತಿಳಿದು ನಾವು ಕೂಡ ಅದೇ ಸಾಲಿನಲ್ಲಿ ಬಂದು ಪರಮ ಪ್ರಸಾದವನ್ನು ಕೇವಲ ರೊಟ್ಟಿಯ ರೀತಿಯಲ್ಲಿ ನಾವು ಸ್ವೀಕರಿಸಿದರೆ ನಮ್ಮಲ್ಲಿ ಏನು ಬದಲಾವಣೆ ಆಗುವುದಿಲ್ಲ. ನನ್ನಲ್ಲಿ ವಿಶ್ವಾಸ ಇರಬೇಕು, ಪ್ರಭು ಯೇಸು ಕ್ರಿಸ್ತರು ನಿಜವಾಗಿಯೂ ಈ ರೊಟ್ಟಿಯಲ್ಲಿ ಇದ್ದಾರೆ, ನನ್ನ ಆತ್ಮಿಕ ಭೋಜನವಾಗಿ ಬರ್ತಾ ಇದ್ದಾರೆ ಎಂಬುದನ್ನು ನಾವು ತಿಳಿದು ಪ್ರಭುವನ್ನು ಸ್ವೀಕರಿಸಬೇಕು. ಪ್ರಭು ಯೇಸು ಕ್ರಿಸ್ತರನ್ನು ರೊಟ್ಟಿಯ ರೂಪದಲ್ಲಿ ಸ್ವೀಕರಿಸಲು ಬರುವುದಕ್ಕಿಂತ ಮುಂಚೆ ನಮ್ಮ ಸಿದ್ಧತೆ ಆಗಬೇಕು. ಅಷ್ಟು ಮಾತ್ರವಲ್ಲ, ನಾವು ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಆ ರೊಟ್ಟಿಯನ್ನು ನೋಡುವಾಗ ಆ ರೊಟ್ಟಿಯ ಬಗ್ಗೆ ನನ್ನ ಭಾವನೆ ಏನು, ಈ ರೊಟ್ಟಿ ಅಂದರೆ ಏನು, ಇದನ್ನು ಭುಜಿಸಿದ ಮೇಲೆ ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನುವುದನ್ನು ನಾವು ಯೋಚಿಸಬೇಕು ಮತ್ತು ಸರಿಯಾದ ಸಿದ್ಧತೆಯ ಮೂಲಕ ಪರಮ ಪ್ರಸಾದವನ್ನು ಸ್ವೀಕರಿಸಬೇಕು. ಪ್ರೀತಿಯ ಸೋದರ ಮತ್ತು ಸೋದರಿಯರೇ, ಸಂತ ಅಂತೋಣಿಯವರ ಜೀವನದಲ್ಲಿ ನಾವು ನೋಡುವುದಾದರೆ, ಪವಾಡ ಪುರುಷ ಸಂತ ಅಂತೋಣಿಯವರು ಕೇವಲ ಬೈಬಲನ್ನು ಪಠಿಸುತ್ತಾ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಕಾಲ ಕಳೆಯಲಿಲ್ಲ, ಬದಲಾಗಿ ಜೀವದಾಯಕ ರೊಟ್ಟಿಯಾದ ಪ್ರಭು ಯೇಸು ಕ್ರಿಸ್ತರನ್ನು ಪ್ರತಿದಿನವೂ ಸ್ವೀಕರಿಸ್ತಾ ಇದ್ರು, ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ರು. ಜೀವದಾಯಕ ರೊಟ್ಟಿಯನ್ನು ಸ್ವೀಕರಿಸುತ್ತಾ ಸಂತ ಅಂತೋಣಿಯವರು ಪ್ರಭು ಯೇಸುವಿನ ಪ್ರತಿಧ್ವನಿ, ಪ್ರತಿಸ್ವರ, ಪ್ರತಿಬಿಂಬವಾಗಿ ಜೀವಿಸಿದರು, ಯೇಸು ಕ್ರಿಸ್ತರಂತೆ ಜೀವಿಸಿದರು. ಸಂತ ಅಂತೋಣಿಯವರು ಜೀವಂತವಾಗಿರುವಾಗಲೇ ಅನೇಕ ಅದ್ಭುತಗಳನ್ನು ಅವರು ಮಾಡಲು ಶಕ್ತರಾದರು. ಯಾಕಂದರೆ ಜೀವವಾಕ್ಯ, ಜೀವದಾಯಕ ರೊಟ್ಟಿ ಈ ಎರಡನ್ನ ಅವರು ಚಾಚು ತಪ್ಪದೆ ಸ್ವೀಕರಿಸ್ತಾ ಇದ್ದರು. ಸಂತ ಅಂತೋಣಿಯವರ ಜೀವನದಲ್ಲಿ ನಾವು ನೋಡುವಂಥ ಒಂದು ಘಟನೆ, ನಮಗೆ ಅನೇಕ ಸಾರಿ ನಾವು ಅದನ್ನು ತಿಳಿದಿದ್ದೇವೆ. ಒಬ್ಬ ಧರ್ಮ ವಿರೋಧಿ, ಬೊನ್ವಿಲ್ಲೋ ಎಂಬ ಧರ್ಮ ವಿರೋಧಿ, ಈ ಪರಮ ಪ್ರಸಾದದಲ್ಲಿ ಯೇಸು ಕ್ರಿಸ್ತರಿರಲು ಸಾಧ್ಯವಿಲ್ಲ, ಹೇಗೆ ತಾನೇ ನೀನು ಪರಮ ಪ್ರಸಾದದಲ್ಲಿ ಯೇಸು ಕ್ರಿಸ್ತರು ಇದ್ದಾರೆ ಎಂದು ಹೇಗೆ ತಾನೇ ನೀನು ಸಾಬೀತುಪಡಿಸ್ತೀಯ ಎಂಬುದಾಗಿ ಸಂತ ಅಂತೋಣಿಯವರಿಗೆ
ಪ್ರಶ್ನೆಯನ್ನು ಹಾಕುತ್ತಾನೆ. ಅಷ್ಟು ಮಾತ್ರವಲ್ಲ, ನಾನು ಸಾಕಿರುವಂತಹ ಹೇಸರಗತ್ತೆ ಅದಕ್ಕೆ 3 ದಿನಗಳ ಕಾಲ ನಾನು ಆಹಾರವನ್ನು ನೀಡುವುದಿಲ್ಲ. ಆ ಹೇಸರಗತ್ತೆಯ ಮುಂದೆ 3 ದಿನಗಳ ನಂತರ ನಾನು ಆಹಾರವನ್ನು ಇಡುತ್ತೇನೆ. ನೀನು ಪರಮಪ್ರಸಾದವನ್ನು ಆ ಪ್ರಾಣಿಯ ಮುಂದೆ ತರುವಾಗ ಆ ಪ್ರಾಣಿ ಒಂದು ವೇಳೆ ಪರಮಪ್ರಸಾದವನ್ನು ನೋಡಿ ಮೊಣಕಾಲೂರಿ ಅದಕ್ಕೆ ನಮಸ್ಕರಿಸಿದರೆ ನಾನು ಖಂಡಿತವಾಗಿಯೂ ಪರಮಪ್ರಸಾದದಲ್ಲಿ ಯೇಸು ಕ್ರಿಸ್ತರು ಇದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ಸವಾಲು ಹಾಕ್ತಾನೆ. ಆತನ ಸವಾಲಿನಂತೆ ಸಂತ ಅಂತೋಣಿಯವರು ಒಂದು ದಿನ ನಿಗದಿಪಡಿಸಿ ಹಸಿದಿರುವಂತಹ 3 ದಿನಗಳ ಕಾಲ ಆಹಾರವನ್ನೇ ಸೇವಿಸದಿರುವಂತಹ ಆ ಹೇಸರಗತ್ತೆಯ ಮುಂದೆ ಪರಮಪ್ರಸಾದದ ಪ್ರಭಾವಳಿಯನ್ನು ಹಿಡಿದು ತರುವಾಗ ಆ ಹೇಸರಗತ್ತೆ ಪರಮಪ್ರಸಾದದಲ್ಲಿರುವಂಥ ಪ್ರಭು ಯೇಸು ಕ್ರಿಸ್ತರನ್ನ ದಿಟ್ಟಿಸಿ ನೋಡುತ್ತಾ ಮೊಣಕಾಲೂರಿ ಅದು ಯೇಸು ಕ್ರಿಸ್ತರನ್ನ ನಮಸ್ಕರಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಬೊನ್ವಿಲ್ಲ ಎಂಬ ಆ ವ್ಯಕ್ತಿ ಆ ಪ್ರಾಣಿಗೆ ಆಹಾರ ಸೇವಿಸುವಂತೆ ಬಾಯಿಗೆ ಹಾಕ್ತಾ ಇರ್ತಾನೆ. ಆದರೆ ಪ್ರಾಣಿ ಮಾತ್ರ ಆಹಾರವನ್ನು ಮುಟ್ಟುವುದಿಲ್ಲ, ಭುಜಿಸುವುದಿಲ್ಲ. ಪ್ರಿಯರೇ, ಒಂದು ಪ್ರಾಣಿ ರೊಟ್ಟಿಯಲ್ಲಿರುವಂಥ ಪ್ರಭು ಯೇಸುವನ್ನ ಗುರುತು ಹಚ್ಚುವುದಾದರೆ ನಾವು ಅದಕ್ಕಿಂತ ಎಷ್ಟೋ ಮೇಲಾದವರು. ಕೇವಲ ಈ ಹಬ್ಬದ ದಿನ ನಾವು ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ಪರಮಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಹಿಂದಿರುಗಿ ಹೋದರೆ ಏನೂ ಪ್ರಯೋಜನವಿಲ್ಲ. ಬದಲಾಗಿ ನಮ್ಮನ್ನು ನಾವು ಅವಲೋಕಿಸಿ ನೋಡಬೇಕು. ನನ್ನ ವಿಶ್ವಾಸ ಎಂತಹ ವಿಶ್ವಾಸ? ನನ್ನಲ್ಲಿ ಯಾಕೆ ಆ ವಿಶ್ವಾಸ ಇಲ್ಲ? ಪ್ರಭು ಯೇಸು ಕ್ರಿಸ್ತರನ್ನ ಗುರುತು ಹಚ್ಚುವಂತಹ ವಿಶ್ವಾಸ ನನ್ನಲ್ಲಿ ಯಾಕೆ ಇಲ್ಲ ಎಂಬುದಾಗಿ ನಾವು ಪ್ರಶ್ನಿಸುವಾಗ ನಾವು ಮಾಡಬೇಕಾಗಿರೋದು ಇಷ್ಟು. ಪ್ರಿಯರೇ, ನಮ್ಮ ಮನೆಗಳಲ್ಲಿ ನಾವು ಪ್ರತಿದಿನ ದೇವರ ವಾಕ್ಯವನ್ನು ಮೊದಲು ಓದಬೇಕು. ಓದಲಿಕ್ಕೆ ಆಗದಿದ್ದವರು ಆಲಿಸಬೇಕು, ಅದನ್ನು ಪಾಲಿಸಲಿಕ್ಕೆ ಪ್ರಯತ್ನಿಸಬೇಕು. ಯಾಕಂದರೆ ದೇವರ ವಾಕ್ಯ, ಬೈಬಲ್ ದೇವರ ಪ್ರೀತಿಯ ಪತ್ರ. ಆ ಪತ್ರವನ್ನು ನಾವು ಪ್ರತಿದಿನ ಓದಬೇಕು. ದೇವರ ವಾಕ್ಯವನ್ನು ಓದುವುದರ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ಸಂತ ಅಂತೋಣಿಯವರು ಮಾಡಿದ್ದು ಕೂಡ ಅದೇ ಕಾರ್ಯ. ಪ್ರತಿದಿನ ದೇವರ ವಾಕ್ಯವನ್ನು ಓದಿದರು, ದೇವರ ವಾಕ್ಯವನ್ನು ಚೆನ್ನಾಗಿ ಅರಿತರು. ಅದಕ್ಕಾಗಿ ಧರ್ಮ ವಿರೋಧಿಗಳಿಗೆ ತಕ್ಕ ಪಾಠವನ್ನು ಕಲಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ಪರಮಪ್ರಸಾದವನ್ನು ಸ್ವೀಕರಿಸುವಾಗ ಸರಿಯಾದ ಸಿದ್ಧತೆಯಿಂದ ನಾವು ಪರಮಪ್ರಸಾದವನ್ನು ಸ್ವೀಕರಿಸೋಣ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಕುಟುಂಬದಲ್ಲಿ ನಾವು ಬಲಿಪೂಜೆಗೆ ಬರುವಾಗ ಚಿಕ್ಕ ಮಕ್ಕಳನ್ನು ನಾವು ಬಲಿಪೂಜೆಗೆ ದೇವಾಲಯಕ್ಕೆ ಕರೆದು ತರೋಣ. ತಂದೆ ತಾಯಿಗಳು ಇವತ್ತು ನಿಮ್ಮ ಮಕ್ಕಳನ್ನು ನೀವು ದೇವಾಲಯಕ್ಕೆ ಬಲಿಪೂಜೆಗೆ ಕರೆದುಕೊಂಡು ಬಂದರೆ, ತಂದೆ ತಾಯಿಗಳು ವೃದ್ಧಾಪ್ಯ ಹೊಂದುವಾಗ, ನೀವು ವಯಸ್ಕರಾದಾಗ ನಿಮ್ಮ ಮಕ್ಕಳು ನಿಮ್ಮನ್ನ ಕೈ ಹಿಡಿದು ದೇವಾಲಯಕ್ಕೆ ಕರೆದು ತರುತ್ತಾರೆ, ಪರಮಪ್ರಸಾದ ಸಿಗುವಂತೆ ಮಾಡುತ್ತಾರೆ. ಮಕ್ಕಳಿಗೆ ಈಗಲೇ ಚಿಕ್ಕವರಿರುವಾಗಲೇ ಅವರು ಪರಮಪ್ರಸಾದವನ್ನು ಸ್ವೀಕರಿಸುವಂಥ ಹಂಬಲ ಬೆಳೆಸುವುದು ತಂದೆ ತಾಯಿಗಳಲ್ಲಿದೆ. ಅಷ್ಟು ಮಾತ್ರವಲ್ಲ, ಕುಟುಂಬ ಪ್ರಾರ್ಥನೆಯ ಮೂಲಕ ದೇವರ ವಾಕ್ಯವನ್ನು ಆಲಿಸುತ್ತಾ ಪಾಲಿಸುತ್ತಾ ನಾವೆಲ್ಲರೂ ಕೂಡ ಮಾದರಿ ಕ್ರೈಸ್ತರಾಗಿ ಜೀವಿಸಬೇಕು. ಸಂತ ಅಂತೋಣಿಯವರು ನಮ್ಮೆಲ್ಲರ ಪೋಷಕರು, ನಮ್ಮೆಲ್ಲರನ್ನು ಪೋಷಿಸ್ತಾ ಇರುವಂಥವರು. ನಮ್ಮಲ್ಲಿ ಯಾವ ಕೋರಿಕೆ ಇದ್ದರೂ ಕೂಡ ಎಲ್ಲ ಕೋರಿಕೆಯನ್ನು ಬೇಡಿಕೆಯನ್ನು ಈಡೇರಿಸುವಂಥ ಪವಾಡ ಪುರುಷರವರು. ಹೀಗಿರುವಾಗ ಆ ಎಲ್ಲ ಅದ್ಭುತಗಳನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿ ಬಂದಿದ್ದು ದೇವರ ವಾಕ್ಯದಿಂದ, ಜೀವವಾಕ್ಯದಿಂದ, ಜೀವದಾಯಕ ರೊಟ್ಟಿಯಿಂದ. ಈ 2 ಅಂಶಗಳನ್ನು ಅವರು ಪಾಲಿಸುತ್ತಾ ಅವರಲ್ಲಿ ವಿಶ್ವಾಸ ಹೆಚ್ಚಾಯಿತು. ಅದರಿಂದಾಗಿ ನಾವು ಏನು ಕೇಳಿದರೂ ಕೂಡ ಸಂತ ಅಂತೋಣಿಯವರು ಪಡೆದುಕೊಡುತ್ತಾರೆ. ನಾವೆಲ್ಲರೂ ಕೂಡ ಸಂತರಂತೆ ಜೀವಿಸಲು ಕರೆ ಹೊಂದಿದ್ದೇವೆ. ನಾವೆಲ್ಲರೂ ಕೂಡ ಸಂತರಂತೆ ಜೀವಿಸಬೇಕಾದರೆ ನಮ್ಮ ಸಂತರ ಹಾದಿಯಲ್ಲಿ ಮುಂದೆ ಸಾಗಬೇಕು. ಅದರಿಂದ ಪ್ರೀತಿಯ ಸೋದರ ಮತ್ತು ಸೋದರಿಯರೇ, ಸಂತರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಮುಂದೆ ಸಾಗಲು, ದೇವರ ವಾಕ್ಯವನ್ನು ಧ್ಯಾನಿಸಲು, ಓದಲು, ಜೀವದಾಯಕ ರೊಟ್ಟಿಯನ್ನು ವಿಶ್ವಾಸದಿಂದ ಸ್ವೀಕರಿಸಲು ಬೇಕಾದ ವರಗಳಿಗಾಗಿ ಇದೀವ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೆನ್. ವಿಶ್ವಾಸಿಗಳ ಪ್ರಾರ್ಥನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ದೇವರಿಂದ ನಾವು ಪಡೆದಿರುವ ವರದಾನಗಳಿಗಾಗಿ ಅವರನ್ನು ಕೊಂಡಾಡಲು ನಾವಿಲ್ಲಿ ಒಂದಾಗಿ ನೆರೆದಿದ್ದೇವೆ. ತಮ್ಮ ಪ್ರಿಯ ಪುತ್ರನ ಪ್ರಾರ್ಥನೆಗಳನ್ನು, ಬಿನ್ನಹಗಳನ್ನು ಆಲಿಸಿದವರು,
ನಮ್ಮ ದೀನತೆಯಲ್ಲಿ ನಮ್ಮನ್ನು ಈಕ್ಷಿಸಲು ಚಿತ್ತರಾಗುವಂತೆ ಯಾಚಿಸೋಣ. ನಿಮ್ಮ ಉತ್ತರ: ಕರುಣಾಕರ ದಯಸಾಗರ ನೀಯಾಲಿಸು ಈ ಮುರಿಯ. ಕರುಣಾಕರ ದಯಸಾಗರ ನೀಯಾಲಿಸು ಈ ಮುರಿಯ. ನಮ್ಮ ಆತ್ಮಗಳ ಮೇಷಪಾಲಕರುಗಳಾದ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಪ್ರೇಷಿತ ಆಡಳಿತಾಧಿಕಾರಿ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರಸ್ ಅವರಿಗಾಗಿಯೂ, ಸಕಲ ಯಾಜಕರಿಗಾಗಿಯೂ ಹಾಗೂ ಅವರ ವಶಕ್ಕೆ ಒಪ್ಪಿಸಲಾದ ಸಕಲ ಜನರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಮುರಿಯ. ಇಡೀ ವಿಶ್ವವು ಪ್ರಗತಿ ಹಾಗೂ ನಿರಂತರ ಶಾಂತಿ ಸಾಮರಸ್ಯವನ್ನು ಅನುಭವಿಸುತ್ತಾ ನಮ್ಮ ಬಾಳಿನ ದಿನಗಳು ರಕ್ಷಣೆಯ ಹಾಗೂ ಕೃಪಾವರದ ಸಮರ್ಪಕ ಕಾಲವಾಗಿ ಮಾರ್ಪಾಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಮುರಿಯ. ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಬೇಕಾದ ಕೃಪಾವರಗಳಿಂದ ತುಂಬುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಮುರಿಯ. ಹಸಿವಿನಿಂದಲೂ ವ್ಯಾಧಿಯಿಂದಲೂ ಏಕಾಂತತೆಯಿಂದಲೂ ನೊಂದವರ ಸರ್ವವನ್ನು ಗುಣಪಡಿಸುವ ಯೇಸು ಕ್ರಿಸ್ತರ ಅನುಗ್ರಹದಲ್ಲಿ ಬೆಳೆಯುತ್ತಾ ಮನದಲ್ಲೂ ದೇಹದಲ್ಲೂ ಸಾಂತ್ವನ ಪಡೆಯುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಮುರಿಯ. ಸಂತ ಅಂತೋಣಿಯವರ ಬಿನ್ನಹದಲ್ಲಿ ವಿಶ್ವಾಸವಿಟ್ಟು ಈ ಪುಣ್ಯಕ್ಷೇತ್ರದಲ್ಲಿ ನೆರೆದಿರುವ ನಾವೆಲ್ಲರೂ ಭಕ್ತಿ ವಿಶ್ವಾಸದಿಂದಲೂ ಮತ್ತು ದೇವರ ಮೇಲಿನ ಪ್ರೀತಿ ಗೌರವದಿಂದಲೂ ಈ ಪವಿತ್ರ ಆಲಯದಲ್ಲಿ ನೆರೆದಿರುವ ನಮ್ಮೆಲ್ಲರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಮುರಿಯ. ಈಗ ಮೌನವಾಗಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಸಂತ ಅಂತೋಣಿಯವರ ಮುಖಾಂತರ ತಂದೆ ದೇವರಲ್ಲಿ ಪ್ರಾರ್ಥಿಸೋಣ. ದೇವರೇ, ಈ ಪ್ರಸ್ತುತ ಕಾಲದ ನಮ್ಮ ಬಾಳು ಕಷ್ಟ, ಸಂಕಟಗಳು, ಅಗತ್ಯಗಳಿಗೂ ಒಳಗಾಗಿರುವುದನ್ನು ನೀವು ಅರಿತಿದ್ದೀರಿ. ನಿಮಗೆ ಮೊರೆ ಇಡುತ್ತಿರುವವರ ಆಸೆ ಆಕಾಂಕ್ಷೆಗಳನ್ನು ಆಲಿಸಿರಿ ಮತ್ತು ನಿಮ್ಮನ್ನು ವಿಶ್ವಾಸಿಸುವವರ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಫಸಲುಗಳನ್ನು ನಿನ
ಪೂಜೆಗೆಂದು ತಂದಿರುವೆ, ದಯೆ ತೋರಿ ಸ್ವೀಕರಿಸು ಪೂಜ್ಯ ಕರಗಳನ್ನು. ಚಾಚು ಹೇ ದೇವಾ ನನ್ನ ಸಮರ್ಪಣೆಯ, ನೀ ಸ್ವೀಕರಿಸು ಒಡೆಯ, ನೀ ಸ್ವೀಕರಿಸು ಒಡೆಯ, ನೀ ಸ್ವೀಕರಿಸು ಒಡೆಯ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ನಮ್ಮ ತಮ್ಮ ಇಡೀ ಪವಿತ್ರ ಸಭೆಯ ವತಿಯಿಂದಾಗಿ ಈ ಬಲಿಯು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ಸಂತ ಅಂತೋಣಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮರೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಅಂತೋಣಿಯವರ ಹಬ್ಬದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶಿಕ್ಷಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮೆ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು, ದೇವರು ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭು, ದೇವರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಓಸಾನ, ಮಹೋನ್ನತದಲ್ಲಿ ಓಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಓಸಾನ, ಮಹೋನ್ನತದಲ್ಲಿ ಓಸಾನ, ಮಹೋನ್ನತದಲ್ಲಿ ಓಸಾನ, ಮಹೋನ್ನತದಲ್ಲಿ ಓಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ.
ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಪ್ರೇಷಿತ ಆಡಳಿತಾಧಿಕಾರಿ ಬೆರ್ನಾರ್ಡ್ ಮೋರಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ನಮ್ಮ ಪಾಲಕ ಸಂತ ಅಂತೋಣಿಯವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪಾತ್ರನಲ್ಲ, ಆದರೆ ತಾವು ಮಾತನಾಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯ ಭಕ್ತಾದಿಗಳೇ, ಈಗ ಪರಮಪ್ರಸಾದವನ್ನು ಸ್ವೀಕರಿಸುವ ಸಮಯ. ಪರಮಪ್ರಸಾದ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಸೀಮಿತವಾದ ಪವಿತ್ರ ಸಂಸ್ಕಾರ. ಪರಮಪ್ರಸಾದವನ್ನು ನಾಲಿಗೆಯ ಮೇಲೆ ಮಾತ್ರ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಕಥೋಲಿಕ ಧರ್ಮಸಭೆಗೆ ಸೇರದ ಭಕ್ತರು ಪರಮಪ್ರಸಾದದ ಸ್ವೀಕಾರವನ್ನು ಮಾಡಬಾರದೆಂದು ಕೇಳಿಕೊಳ್ಳುತ್ತೇವೆ. அன்பார்ந்தவர்களே, இப்பொழுது நற்கருணை வழங்கும் நேரம். நற்கருணை கத்தோலிக்க கிறிஸ்தவர்களுக்கு மட்டுமே உரிய அருள் அடையாளம். நற்கருணையை நாவில் மட்டுமே பெற்றுக்கொள்ளும்படி கேட்டுக்கொள்கின்றோம். கத்தோலிக்க திரு அவைக்கு சேராத பக்தர்கள் நற்கருணை பெற வர வேண்டாம் என்று கேட்டுக்கொள்கின்றோம். Dear devotees, now it is time for the distribution of the Holy Communion. The Holy Communion is a sacrament reserved only for the Catholic Christians. We request you to receive the Holy Communion only on your tongue. We also request the non-Christian brothers and sisters not to come forward to receive the Holy Communion. ah
ಮಧುರ ಮರಲವೆದು ನಿನ್ನ ನನ್ನ ಸ್ನೇಹವು ಮಧುರ ಮರಲವೆದು ನಿನ್ನ ನನ್ನ ಸ್ನೇಹವು ಆ ಬಾನಿನಂತೆ ಆ ತಾರೆಗಳಂತೆ ನಿನ್ನ ಪ್ರೀತಿ ಎಂದೆಂದು ಸ್ಥಿರವಾಗಲಿ ನುಡಿ ಮಾತುಗಳಲ್ಲೂ ಪ್ರತಿ ಮಿಡಿತಗಳಲ್ಲೂ ನಿನ್ನ ರೂಪ ಎನ್ನಲ್ಲಿ ಪ್ರತಿಬಿಂಬಿಸಲಿ ಆ ಬಾನಿನಂತೆ ಆ ತಾರೆಗಳಂತೆ ನಿನ್ನ ಪ್ರೀತಿ ಎಂದೆಂದು ಸ್ಥಿರವಾಗಲಿ ನುಡಿ ಮಾತುಗಳಲ್ಲೂ ಪ್ರತಿ ಮಿಡಿತಗಳಲ್ಲೂ ನಿನ್ನ ರೂಪ ಎನ್ನಲ್ಲಿ ಪ್ರತಿಬಿಂಬಿಸಲಿ ಕಣ ಕಣ ಕಣದಲ್ಲೂ ನೆನೆ ನೆನೆ ನೆನೆದು ಕ್ಷಣ ಕ್ಷಣ ಕ್ಷಣದಲ್ಲೂ ನಿನ್ನ ಕಾದಿರುವೆ ಕಣ ಕಣ ಕಣದಲ್ಲೂ ನೆನೆ ನೆನೆ ನೆನೆದು ಕ್ಷಣ ಕ್ಷಣ ಕ್ಷಣದಲ್ಲೂ ನಿನ್ನ ಕಾದಿರುವೆ ಮಧುರ ಮರಲವೆದು ನಿನ್ನ ನನ್ನ ಸ್ನೇಹವು ಮಧುರ ಮರಲವೆದು ನಿನ್ನ ನನ್ನ ಸ್ನೇಹವು ಆ ಸೂರ್ಯನಂತೆ ಆ ಚಂದ್ರನಂತೆ ನಿನ್ನ ಸ್ಫೂರ್ತಿ ಎಂದೆಂದು ಬೆಳಕಾಗಲಿ ದಿನ ಯೋಚನೆಗಳಲು ನನ್ನ ಯೋಜನೆಗಳಲು ನಿನ್ನ ನೆನಪು ಎನ್ನಲ್ಲಿ ನೆಲೆಯಾಗಲಿ ಆ ಸೂರ್ಯನಂತೆ ಆ ಚಂದ್ರನಂತೆ ನಿನ್ನ ಸ್ಫೂರ್ತಿ ಎಂದೆಂದು ಬೆಳಕಾಗಲಿ ನಿನ್ನ ಯೋಚನೆಗಳಲು ನನ್ನ ಯೋಚನೆಗಳಲು ನಿನ್ನ ನೆನಪು ಎನ್ನಲ್ಲಿ ನೆಲೆಯಾಗಲಿ ಜೊತೆ ಜೊತೆ ಜೊತೆಯಲ್ಲೂ ನಡೆ ನಡೆ ನಡೆದು ಕೊನೆ ಕೊನೆ ಕೊನೆಯಲ್ಲೂ ನಿನ್ನ ಸೇರಿರುವೆ ಜೊತೆ ಜೊತೆ ಜೊತೆಯಲ್ಲೂ ನಡೆ ನಡೆ ನಡೆದು ಕೊನೆ ಕೊನೆ ಕೊನೆಯಲ್ಲೂ ನಿನ್ನ ಸೇರಿರುವೆ ಮಧುರ ಮರಲವೆದು ನಿನ್ನ ನನ್ನ ಸ್ನೇಹವು ಮಧುರ ಮರಲವೆದು ನಿನ್ನ ನನ್ನ ಸ್ನೇಹವು ಆ
ನಾನೇ ದ್ರಾಕ್ಷ ಬಳ್ಳಿಯು, ನೀವೇ ಅದರ ಕೊಂಬೆಗಳು. ಜೀವ ಜಲದ ಕೊರತೆಯು ನಿನದು ಎಂದಿಗೂ. ನಾನೇ ದ್ರಾಕ್ಷ ಬಳ್ಳಿಯು, ನೀವೇ ಅದರ ಕೊಂಬೆಗಳು. ಜೀವ ಜಲದ ಕೊರತೆಯು ಇರದು ಎಂದಿಗೂ. ನಾನೇ ದ್ರಾಕ್ಷ ಬಳ್ಳಿಯು. ಧಾರೆಯ ಬದುಕು ಅಡಿದನು, ದೂರ ಸರಿಯೇನು. ಅಳಿವೆಗಿರದ ಬದುಕನು ನಿಮಗೆ ನೀಡುವೆನು. ಧಾರೆಯ ಬದುಕು ಅಳಿದನು, ದೂರ ಸರಿಯೇನು. ಅಳಿವೆಯಿರದ ಬದುಕನು ನಿಮಗೆ ನೀಡುವೆನು. ತ್ಯಾಗ ಸಮತೆ ಪ್ರೀತಿ ಸೇವೆ, ತಾಳ್ಮೆ ಸಹನೆ ಕ್ಷಮೆಯ ಭಾವನೆ ಬಾಳಿರಿ ಎಂದೆಂದಿಗೂ ಎಂದು ಯೇಸು ನುಡಿದರು. ಎಂದು ಯೇಸು ನುಡಿದರು. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. ಶಾಂತಿದಾತರಾದ ದೇವರು ನಿಮ್ಮನ್ನು ಅನುದಿನವೂ ಆಶೀರ್ವದಿಸಿ ನಿಮ್ಮ ಮನಗಳಿಗೂ ಮನೆಗಳಿಗೂ ಸಮಾಧಾನವನ್ನೀಯಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪಾಪ ವಿಮುಕ್ತರನ್ನಾಗಿ ಮಾಡಿ ಕಷ್ಟ ಸಂಕಷ್ಟಗಳಿಂದ ಬಿಡಿಸಿ ಸತ್ಯದ ಪಥದಲ್ಲಿ ಸದಾ ನಡೆಸಲಿ. ಕರುಣಾಳು ದೇವರು ನಿಮಗೆ ದಯ ತೋರಿಸಿ ನಿಮ್ಮ ಅಂತರಂಗವನ್ನು ಪವಿತ್ರಾತ್ಮರ ಆಲಯವನ್ನಾಗಿ ಪರಿವರ್ತಿಸಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಭಕ್ತಾದಿಗಳೇ, ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಉತ್ತಮ ಪ್ರಬೋಧನೆಯನ್ನು ನೀಡಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿದಂತಹ ವಂದನೆಯ ಗುರುಗಳಾದಂತಹ ಬಾಲರಾಜ್ ಅವರು, ಪ್ರಸ್ತುತವಾಗಿ ಇವರು ಧರ್ಮ ಕೇಂದ್ರದ ಗುರುಗಳು, ಬಾಳ ಯೇಸು ದೇವಾಲಯ, ಬಾಲ್ನಗರ. ಇವರಿಗೆ ಸಂತ ಆಂಥೋಣಿಯವರ ಕಿರಿಯ ಬಸಲಿಕದ ರೆಕ್ಟರ್ ಆಗಿರುವ
ವಂದನೆಯ ಫಾದರ್ NT ಜೋಸೆಫ್ ಅವರ ಪರವಾಗಿ, ಆಡಳಿತಾಧಿಕಾರಿಗಳಾದ ವಂದನೆಯ ಫಾದರ್ ಪ್ರವೀಣ್ ಕುಮಾರ್ ಅವರ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಈ ದಿವ್ಯ ಬಲಿ ಪೂಜೆಯಲ್ಲಿ ಬಹಳ